ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಕಾಂಗ್ರೆಸ್ನ ಹಲವು ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಂದೆಯ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಪಬ್ಲಿಕ್ ಟಿವಿಯಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಮೂಡಾ ವಿಚಾರವಾಗಿ ನನಗೂ ಕೂಡ ನಮ್ಮ ತಾಯಿಗೂ ಕೂಡ ಬೇಸರವಾಗಿದೆ. ನಮ್ಮ ತಂದೆ ಏನೂ ತಪ್ಪು ಮಾಡಿಲ್ಲ, ಸುಳ್ಳು ಆರೋಪಗಳಿಗೆ ಮಾನಸಿಕವಾಗಿ ನೊಂದಿದ್ದಾರೆ ಅಂಥೇಳಿ ಭಾವುಕರಾಗಿದ್ದಾರೆ. ಮೋದಿ ಅಮಿತ್ ಶಾ ಅವರನ್ನು ಟೀಕೆ ಮಾಡಿದ್ದಕ್ಕೆ ಈ ರೀತಿ ಕೇಸ್ ಹಾಕಿಸ್ತಿದ್ದಾರೆ, ಇದೊಂದು ಷಡ್ಯಂತ್ರದ ಭಾಗ ಅಂಥೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೂ ಕೂಡ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಸುಪುತ್ರರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ಏನಾದರೂ ಅನಿಸಿತಾ, ಅಥವಾ ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಆಗಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು? ಇಲ್ಲ, ಗೊತ್ತಿತ್ತು, ನಿರೀಕ್ಷೆ ಇತ್ತು ಇದು. ಯಾಕೆಂತಂತಂದರೆ BJP ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದಾಗಿಂದನೂ ಕೂಡ ಹೇಗೆ ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂದರೆ ಎಲ್ಲರೂ ಕಂಡುಬಂದೇ ಇದೆ. ಹಾಗಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಒತ್ತಡಕ್ಕೆ ಮಣಿದು ತಮ್ಮ ಹುದ್ದೆಯಲ್ಲಿ ಇದ್ದು ಏನು ಸಂವಿಧಾನದ ಪ್ರಕಾರ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅನುಮಾನ ಇತ್ತು. ಸೊ ಹಾಗಾಗಿ ಇದು ನಿರೀಕ್ಷಿತ ಮಟ್ಟದಲ್ಲೇ ಆಗಿದೆ. ಈ ಆರೋಪ ಬಂದ ತಕ್ಷಣದಲ್ಲೇ ಸಿದ್ದರಾಮಯ್ಯವರು ಮಾತು ಹೇಳ್ತಾ ಇದ್ರು, ನಾನು 2ನೇ ಬಾರಿ CM ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೆಲವರಿಗೆ ಅನ್ನುವಂಥದ್ದು. ಅಲ್ಲಿಗೆ ಇದು ಟಾರ್ಗೆಟ್ ಸಿದ್ದರಾಮಯ್ಯನ ಮಾತ್ರ ಅಂತ? ಹೌದು, ಅಫ್ಕೋರ್ಸ್. ಒಂದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಅವರೊಬ್ಬರು ಮಾಸ್ ಲೀಡರ್ ಇದೆ, ದೊಡ್ಡ ನಾಯಕರಿದ್ದಾರೆ. ಸೊ ಅವರ ಬೇಕಾದಷ್ಟು ಜನ ಬೆಂಬಲ ಇದೆ ಅವ್ರಿಗೆ. ಸೊ ಅವರ ಬಲನ ಕುಗ್ಸಿದ್ರೆ ನಮ್ಮ ಪಕ್ಷದ ಬಲನೂ ಕ್ಷೀಣಿಸುತ್ತೆ ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಕಳೆದ 10 ವರ್ಷಗಳಿಂದಲೂ ಕೂಡ ಮೋದಿಯವ್ರನ್ನ ಮತ್ತು ಜೊತೆಗೆ ಅಮಿತ್ ಶಾ ಅವ್ರನ್ನ ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ದಂಥವ್ರಲ್ಲಿ ಭಾಳ ನಂಬರ್ 1 ಪ್ಲೇಸಲ್ಲಿರುವಂಥದ್ದು ಸಿದ್ದರಾಮಯ್ಯನವರು. ಅದೇ ವಿಚಾರನೇ ಈಗ ಈ ಥರದ ಒಂದು ಕಾನೂನು ವಿಚಾರಕ್ಕೆ ಮುಳ್ಳಾಗ್ತಾ ಇದೆ ಅಂತ ಅನಿಸ್ತು. ಈಗ ಕೇಂದ್ರ ಸರ್ಕಾರದಲ್ಲಿರೋ ಅಮಿತ್ ಶಾ, ಮೋದಿ ಅಥವಾ ಯಾವುದೇ BJP ನಾಯಕರಿಗಾಗಲಿ ಅವ್ರಿಗೆ ಯಾವುದೇ ಒಂದಿಷ್ಟು ನಾಚಿಕೆ ಮಾನ್ಯ ಮರ್ಯಾದೆ ಅನ್ನೋದು ಏನಿರೋದಿಲ್ಲ. ಅವ್ರಿಗೆ ಯಾರವ್ರಿಗೆ ಬೈತಿರ್ತಾರೆ, ಇವರು ಅವ್ರನ್ನ ಬೈದಿರ್ತಾರೆ, ಬೇಕಾದಷ್ಟು ಆರೋಪ ಮಾಡಿರ್ತಾರೆ. ಆದರೆ ಅದೇ ನಾಯಕರು ಇವ್ರ ಪಕ್ಷಕ್ಕೆ ಸೇರಿಕೊಂಡಾಗ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ತಮ್ಮ ಪಕ್ಷದವ್ರನ್ನಾಗಿ ಮಾಡ್ಕೋತಾರೆ. ಅಂತ ಬೇಕಾದ ನಿದರ್ಶನಗಳಿದೆ. ರಾಜ್ಯಪಾಲರು ಒಬ್ಬ CMಗೆ ಸ್ಯಾಂಕ್ಷನ್ಗೆ, ಅದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಒಂದು ತನಿಖೆ ಆಗಿರಬೇಕು, ಒಂದು ತನಿಖೆಯಾಗಿ ಒಂದು ಆ ವರದಿ ಆಧಾರದ ಮೇಲೆ ಕೊಡಬೇಕು. ಮತ್ತು ಒಂದು ಸ್ಯಾಂಕ್ಷನ್ ಕೊಡಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಇದೆ. ಅದ್ರ ಪ್ರಕಾರ ಒಬ್ಬ DG ಅಥವಾ AG ಪರ್ಮಿಷನ್ ಕೇಳಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ವರದಿ ಬಂದ ನಂತರ ಇವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಬೇಕು. ಬಟ್ ಇವರು ಅದು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಯಾಕೆಂದರೆ ಇವ್ರಿಗೆ ಕಾನೂನು ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಯಾವುದೇ ಮಗನಾಗಿ, ನೀವು ವಿಧಾನ ಪರಿಷತ್ ಸದಸ್ಯರ ಮಗನಾಗಿ, ಯಾಕೆ ನೀವು ರಾಜಕಾರಣ ಕಲ್ತ್ಬಿಟ್ಟಿದ್ದೀರಿ, ಮಗನಾಗಿ ನಿಮ್ಗೆ ಈ ವಿಚಾರ ಅರ್ಥ ಆಯ್ತಾ? ಯಾಕಂದ್ರೆ ತಮ್ಮ ತಂದೆಯವ್ರ ಮೇಲೆ ಈ ಥರದೊಂದು ಆರೋಪ. ಕೋರ್ಸ್ ಪ್ರಾರಂಭದಲ್ಲಿ ತಾಯಿಯವ್ರಿಗೆ ಬೇಸರ ಆಯಿತು ಅಂತ ಹೇಳಿದ್ನಲ್ಲ. ಸೊ ಅವ್ರಿಗೆ ಬೇಸರ ಆಗಿದ್ದು ನೋಡಿ ನನಗೂ ಬೇಸರ ಆಯಿತು. ಬಟ್ ಆದರೆ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ತರಬೇಕಾದಂಥ ಬೆಲೆ ಇದೇನೆ. ಒಂದೊಂದು ಸರಿ ನಮ್ಮ ಮನೆಯವ್ರ ಮೇಲೂ ಕೂಡ ಈ ರೀತಿ ಆರೋಪ ಮಾಡ್ತಾರೆ, ಕುಟುಂಬದವ್ರನ್ನ ಹೀಯಾಳಿಸುವಂಥ ಕೆಲಸ ಮಾಡ್ತಾರೆ, ಅವ್ರ ಹೆಸರನ್ನು ಬೀದಿಗೆ ಎಳೆಯುವಂಥ ಕೆಲಸ ಮಾಡ್ತಾರೆ. ಬಟ್ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ಅದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗುತ್ತೆ. ತಂದೆಯವರು ಕೂಡ ಅದೇ ಮನಸ್ಥಿತಿಯಲ್ಲೇ ಇದ್ದಾರೆ. ಹೌದು. ಈಗ ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ಯಾವ ಥರ? ಈಗ ನಮಗಿರೋವಂಥ ಮಾಹಿತಿಗಳು ನಿಮ್ಮ CM ಅವರ ಪರವಾಗಿದ್ದಾರೆ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯವರು ಏನೂ ತಪ್ಪು ಮಾಡಿಲ್ಲ. ಎಲ್ಲ ಅವ್ರ ಮೇಲೆ ಬಂದಿರೋಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಎಲ್ಲ ಸುಳ್ಳು ಆರೋಪ ಅನ್ನೋದು ಹೈಕಮಾಂಡ್ ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಏನೂ ತಪ್ಪು ಮಾಡಿಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿಗಳ ಹಿಂದೆ ಇರ್ತೀವಿ ಅನ್ನೋ ಸಂದೇಶನ ಹೈಕಮಾಂಡ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತು ರಾಜೀನಾಮೆ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಕೂಡ ಅದೇ ಡಿಸಿಷನ್ ಆಗಿದೆ. ಸೊ ಹಾಗಾಗಿ ಇಡೀ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಹಿಂದೆ ಇದೆ. ನೀವು ಡಾಕ್ಟರ್ ಆಗಿದ್ದವರು ಈ ವ್ಯವಸ್ಥೆ ನೋಡಿ ಈಗ ಬೇಜಾರಾಗ್ತಾ ಇದೆಯಾ? ಯಾಕೆಂದರೆ ನಿಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಳ್ತಾರೆ ನೋಡ್ತಾ ಇದ್ದೀನಿ. ಈ ವ್ಯವಸ್ಥೆ ನೋಡಿ ಈಗ ಬೇಸರ ಆಗ್ತಾ ಇದೆಯಾ ಅಂತ? ಇಲ್ಲ, ಅಫ್ಕೋರ್ಸ್ 46 ವರ್ಷಗಳ ತಂದೆ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪ ಬಂದಿರಲಿಲ್ಲ. ಆವಾಗವಾಗ ಆರೋಪ ಬರ್ತಿತ್ತು. ಬಟ್ ಆ ಆರೋಪಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅವರು ತಂದೆಯವ್ರು ಕೊಡ್ತಾಯಿದ್ರು. ಮತ್ತು ಅದಕ್ಕೆ ಜನಕ್ಕೂ ಗೊತ್ತಿರ್ತಿತ್ತು ಆ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿ. ಬಟ್ ಅದನ್ನು ಯಾರೂ ಇಶ್ಯೂ ಮಾಡೋಕ್ಕೂ ಹೋಗ್ತಿರಲಿಲ್ಲ. ಯಾಕೆಂತಂದರೆ ಸುಮ್ಮನೆ ಸುಳ್ಳು ಆರೋಪ ಮಾಡಬಾರ್ದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಅನ್ನೋ ಒಂದು ಕನಿಷ್ಠ ನೈತಿಕತೆ ಹೆಚ್ಚಿನ ಜನಕ್ಕೆ ಇರ್ತಿತ್ತು. ಬಟ್ ಈಗಿನ ರಾಜಕೀಯದಲ್ಲಿ ಎಸ್ಪೆಷಲಿ 2014 ಆದಮೇಲೆ ಇವತ್ತು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು. ತಪ್ಪು ಮಾಡಿಲ್ಲದೆ ಇರೋರ್ನು ಕೂಡ ಶಿಕ್ಷೆಗೆ ಗುರಿಪಡಿಸುವಂಥ ಪ್ರಯತ್ನ ಮಾಡ್ಬೋದು. ಆ ರೀತಿ ಒಂದು ಬೆಳವಣಿಗೆ ಆಗಿಬಿಟ್ಟಿದೆ. ಅದನ್ನು ನೋಡಿ ಸ್ವಲ್ಪ ಬೇಸರ ಆಗುತ್ತೆ. ಈಗ ಕಾನೂನಲ್ಲಾದರೂ ನಿಮಗೆ ನ್ಯಾಯ ಸಿಗ್ಬೋದು ಅನ್ನೋ ನಂಬಿಕೆ ಈ ಇವತ್ತಿನ ವ್ಯವಸ್ಥೆಯಲ್ಲಾದರೂ ಇದೆಯಾ ಅಂತ?
ಇಲ್ಲ, ಯಾವತ್ತೂ ಕೂಡ ಭರವಸೆ ಇಟ್ಕೊಂಡೇ ಇರಬೇಕು. ಹಾಗಾಗಿ ಕೋರ್ಟ್ನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಬಟ್ ಅದೇ ಸಮಯದಲ್ಲಿ ಬೇರೆ ಎಷ್ಟೊಂದು ಕಡೆ ಕೋರ್ಟ್ನಲ್ಲೂ ಕೂಡ BJP ಸರ್ಕಾರದ ಒಂದು ಪ್ರಭಾವ ಬಳಸಿರುವಂಥ ನಿದರ್ಶನಗಳಿವೆ. ಸೊ ಹಾಗಾಗಿ ಅಕಸ್ಮಾತ್ ಹೈಕೋರ್ಟಲ್ಲಿ ನ್ಯಾಯ ಸಿಗದೇ ಹೋದರೂ ಕೂಡ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೂ ಕೂಡ ನಾವು ಸಜ್ಜಾಗಿದ್ದೀನಿ ಕಾನೂನಾತ್ಮಕವಾಗಿ. ಥ್ಯಾಂಕ್ ಯು. ಇದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರದಲ್ಲಿ ನನ್ನ ತಾಯಿಗೆ ಆಗಲಿ ತಮಗಾಗಲಿ ಇಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಬೇಸರವಾಗಿದೆ. ಆದರೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೇವೆ. 2014ರ ನಂತರದಲ್ಲಿ ಈ ಥರದ ಒಂದು ನೀಚ ರಾಜಕಾರಣ ಶುರುವಾಗಿದೆ ಅನ್ನುವಂಥ ಬೇಸರದ ಮಾತನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.